ನಾವು ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಸಾಮಾನ್ಯವಾಗಿರುವಂತ ವಿಗ್ರಹಗಳ ಹಾಗೆ ಪುರಿಯ ಜಗನ್ನಾಥ ಮಂದಿರದಲ್ಲಿ ಆ ವಿಗ್ರಹಗಳು ಇಲ್ಲ. ಅಪೂರ್ಣವಾಗಿ ಕಾಣುತ್ತೆ. ಸುಭದ್ರ, ಬಲಭದ್ರ ಹಾಗೆ ಜಗನ್ನಾಥನ ವಿಗ್ರಹಗಳು ಯಾಕೆ ಹೀಗೆ ಅಂತ. ಖಂಡಿತ ಒಳ್ಳೆಯ ಪ್ರಶ್ನೆ. ಬಹಳಷ್ಟು ಮಂದಿ ಈ ಪ್ರಶ್ನೆಯನ್ನು ಕೇಳ್ತಾರೆ. ಜನರು ಇದೇನೋ ಸಾಮಾನ್ಯ ಒಂದು ಪರಿಕಲ್ಪನೆ, ಯಾವುದೋ ಒಂದು ಬುಡಗಟ್ಟು ಜನಾಂಗದ ಪರಿಕಲ್ಪನೆ ಇರ್ಬೋದು, ಹೀಗೆ ಬೇರೆ ಬೇರೆ ಉತ್ತರಗಳನ್ನು ಅದಕ್ಕೆ ಕೊಡ್ತಾರೆ. ಇದಕ್ಕೊಂದು ಬಹಳ ಪ್ರಾಮುಖ್ಯವಾದಂತಹ ಐತಿಹಾಸಿಕ ಅಥವಾ ಪೌರಾಣಿಕವಾದಂತಹ ಒಂದು ಮಹತ್ವ ಇದೆ. ದ್ವಾಪರ ಯುಗದಲ್ಲಿ ಕೃಷ್ಣ ದ್ವಾರಕೆಯಲ್ಲಿ ವಾಸ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಒಂದು ದಿವಸ ಮಹರ್ಷಿ ನಾರದರು ದ್ವಾರಕೆಗೆ ಭೇಟಿಯನ್ನ ಕೊಡ್ತಾರೆ. ದ್ವಾರಕೆಯಲ್ಲಿ ಕೃಷ್ಣನಿಗೆ 14,108 ರಾಣಿಯರು. ಅವರೆಲ್ಲ ತುಂಬ ಭಕ್ತಿಯಿಂದ ಶ್ರದ್ಧೆಯಿಂದ ಕೃಷ್ಣನಿಗೆ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಕೃಷ್ಣನು ತನ್ನ ಲೀಲೆಗಳನ್ನು ದ್ವಾರಕೆಯಲ್ಲಿ ಮಾಡ್ತಾ ಇದ್ದಾನೆ. ಅಂತಹ ಸಂದರ್ಭದಲ್ಲಿ ಹೋದಂತಹ ನಾರದ ಮುನಿಗಳು ಅಲ್ಲಿರುವ ಎಲ್ಲ ರಾಣಿಯರನ್ನ ಮನಸಾರೆ ಹೊಗಳ್ತಾರೆ. ಎಷ್ಟು ಪುಣ್ಯವಂತರು ನೀವು, ಎಷ್ಟು ಅದೃಷ್ಟವಂತರು ನೀವು, ಕೃಷ್ಣನ ಜೊತೆ ಲೀಲೆಯನ್ನು ಮಾಡುವಂತಹ ಒಂದು ನಿಮಗೆ ಭಾಗ್ಯ ಸಿಕ್ಕಿದೆ. ಹೀಗೆ ಅವರನ್ನು ಹೊಗಳ್ತಾ ಹೊಗಳ್ತಾ ಒಂದಷ್ಟು ಮಾತು ಹೇಳುವಾಗ ರಾಣಿಯರಿಗೆ ಏನೋ ಒಂದು ತಾತ್ವಿಕವಾದಂಥ ನಾರದ ಮುನಿಗಳು ಏನೋ ಹೇಳ್ತಾ ಇದ್ದಾರೆ. ಇನ್ನೊಂದು ವಿಚಾರ ಗೊತ್ತಾಗ್ತದೆ. ಏನು ಅಂದ್ರೆ, ಕೃಷ್ಣನಿಗೆ ವೃಂದಾವನ, ತನ್ನ ಬಾಲ್ಯ ಲೀಲೆ ಮತ್ತು ವೃಂದಾವನದ ಮೇಲೆ ಬಹಳಷ್ಟು ಆಕರ್ಷಣೆ. ಇನ್ನೂ ಕೃಷ್ಣನ ಹೃದಯದಲ್ಲಿ ವೃಂದಾವನದ ಆಕರ್ಷಣೆ ಕಡಿಮೆ ಆಗಲಿಲ್ಲ ಅನ್ನುವಂಥ ಒಂದು ವಿಚಾರ ರಾಣಿಯರಿಗೆ ಗೊತ್ತಾಗ್ತದೆ. ಇದನ್ನು ತಿಳಿದಂಥ ರಾಣಿಯರು ಅಲ್ಲಿ ಯಾರನ್ನಾರು ಕೇಳಬೇಕಲ್ಲ, ವೃಂದಾವನನ ಕೃಷ್ಣ ಬಾಲ್ಯ ಲೀಲೆ ನೋಡಿದವರ ಹತ್ರ ಯಾರಾದರೂ ಕೇಳೋಣ ಅಂತ ಅಲ್ಲಿದ್ದಂತಹ ರಾಣಿ ರೋಹಿಣಿಯನ್ನ ಕೇಳ್ತಾರೆ. ರೋಹಿಣಿ ಮಾತೆ. ರೋಹಿಣಿ ಮಾತೆ ಸುಭದ್ರೆಯ ತಾಯಿ, ಬಲರಾಮರ ತಾಯಿ. ಅವಳು ಎಲ್ಲ ಲೀಲೆಯನ್ನ ನೋಡಿದ್ದಾರೆ, ಕೃಷ್ಣನ ಲೀಲೆಯನ್ನ ನೋಡಿದ್ದಾಳೆ. ಹಾಗಾಗಿ ರೋಹಿಣಿ ಹತ್ರ ಕೇಳುವ, ನೀವು ಕಥೆಯನ್ನು ಹೇಳಿ, ಏನಾಯ್ತು ವೃಂದಾವನದಲ್ಲಿ, ಯಾಕೆ ಕೃಷ್ಣನಿಗೆ ವೃಂದಾವನ ಲೀಲೆಗಳು ಅಷ್ಟು ಇಷ್ಟ ಅನ್ನೋದನ್ನ ಹೇಳಿ ಅಂತ. ಅದಕ್ಕೆ ರೋಹಿಣಿ ಎಲ್ಲ ರಾಣಿಯರನ್ನ ಕರೆದು, ಸರಿ, ನಾನು ಇವತ್ತು ನಿಮಗೆ ವೃಂದಾವನ ಲೀಲೆಗಳ ಬಗ್ಗೆ ಹೇಳ್ತೀನಿ, ಆದರೆ ಬಹಳ ಜಾಗರೂಕರಾಗಿರ್ಬೇಕು ನೀವು. ಯಾಕೆಂದ್ರೆ ಈ ವೃಂದಾವನ ಲೀಲೆಯನ್ನ ಮತ್ತೆ ಕೃಷ್ಣ ಕೇಳಿದ ಅಂದ್ರೆ ಮತ್ತೆ ಹೋಗೋ ಚಾನ್ಸ್ ಇದೆ. ಹಾಗಾಗಿ ಜಾಗರೂಕರಾಗಿ ಇರಬೇಕು. ನಾವೊಂದು ಕೆಲಸ ಮಾಡೋಣ, ಈ ಬಾಗಿಲಿನಲ್ಲಿ ಸುಭದ್ರೆಯನ್ನ ನಿಲ್ಲಿಸೋಣ. ಒಂದು ವೇಳೆ ಕೃಷ್ಣ ಬಲರಾಮರು ಬಂದ್ರೆ ಒಳಗಡೆ ಬಿಡಬಾರದು ಅಂತ ಸುಭದ್ರೆಯನ್ನ ದ್ವಾರಪಾಲಕಿಯಾಗಿ ಅಲ್ಲಿ ನಿಲ್ಲಿಸ್ಬಿಟ್ಟು ಎಲ್ಲರಿಗೂ ವೃಂದಾವನದ ಸುಮಧುರವಾದಂತಹ, ಕೃಷ್ಣನು ದೇವರು ಅಂತ ವೃಂದಾವನವಾಸಿಗಳು ಆರಾಧಿಸಲಿಲ್ಲ. ಕೃಷ್ಣನು ತನ್ನ ಮಗ, ತನ್ನ ಸ್ನೇಹಿತ, ತನ್ನ ಪ್ರಿಯತಮ, ಹೀಗೆ ಬಹಳ ರೂಪದಲ್ಲಿ ಕೃಷ್ಣನ ಆನಂದಮಯವಾದಂತಹ ರೂಪದಲ್ಲಿ ಕೃಷ್ಣನ ಜೊತೆ ಲೀಲೆಗಳನ್ನು ಮಾಡಿದ್ದನ್ನ ರೋಹಿಣಿ ಒಂದೊಂದಾಗಿ ವಿವರಿಸ್ತಾ ಹೋಗ್ತಾ ಇರ್ತಾಳೆ. ಆ ಸಂದರ್ಭದಲ್ಲಿ ಕೃಷ್ಣ ಮತ್ತೆ ಬಲರಾಮರು ಬರ್ತಾರೆ. ದ್ವಾರಪಾಲಕಿಯಾಗಿ ಸುಭದ್ರೆ ನಿಂತಿದ್ದಾಳೆ, ಬಿಡ್ತಾ ಇಲ್ಲ ಒಳಗಡೆ. ಸುಭದ್ರೆ ಪಕ್ಕದಲ್ಲಿ ನಿಂತು ಕೃಷ್ಣ ಬಲರಾಮರು ಆ ಬಾಗಿಲಿನಿಂದಲೇ ಆ ಎಲ್ಲ ಕಥೆಗಳನ್ನು ಆಲಿಸ್ತಾರೆ, ಕೇಳ್ತಾರೆ, ಏನೇನು ಹೇಳ್ತಾರೆ. ಅದನ್ನು ಕೇಳ್ತಾ 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 ಕೃಷ್ಣ ಬಲರಾಮ ಸುಭದ್ರೆಗೆ ತಮ್ಮ ಬಾಲ್ಯದ ಎಲ್ಲ ಲೀಲೆಗಳ ನೆನಪಾಗ್ತದೆ. ಹೀಗೆ ಕೃಷ್ಣನ ಲೀಲೆ ಅದನ್ನ ಕೇಳ್ತಾ ಕೃಷ್ಣ ಅತ್ಯಂತ ಪ್ರೇಮೋನ್ಮಾದಕ್ಕೆ ಒಳಗಾಗ್ತಾನೆ. ಅದಕ್ಕೆ ವಿರಹ ರಸ ಅಂತ ಕರೀತಾರೆ, ವಿಪ್ರಲಂಬ ರಸ ಅಂತ ಕರೀತಾರೆ ಶಾಸ್ತ್ರದಲ್ಲಿ. ವಿರಹದಿಂದ, ಹೇಗೆ ಸೀತೆ ವಿರಹದಿಂದ ರಾಮನಿಗೆ ಕಾತರದಿಂದ ಕಾಯ್ತಾ ಇದ್ಲು, ಹೇಗೆ ರಾಧೆ ಕೃಷ್ಣನಿಗೋಸ್ಕರ ವಿರಹದಿಂದ ವೃಂದಾವನದಲ್ಲಿ ಕೃಷ್ಣ ಹೋದ್ಮೇಲೆ ಕಾಯ್ತಾ ಇದ್ರು, ಹಾಗೇನೆ ಕೃಷ್ಣನು ಕೂಡ ತನ್ನ ವೃಂದಾವನದ ಭಕ್ತರ ವಿರಹದ ಆ ಒಂದು ಮಾಧುರ್ಯವನ್ನು ಅನುಭವಿಸ್ತಾ ಇದ್ದ. ಆ ವಿರಹದ ಆ ಒಂದು ರಸವನ್ನ ಅನುಭವಿಸ್ತಾ ಈ ಲೀಲೆಗಳನ್ನ ಕೇಳ್ತಾ ಕೇಳ್ತಾ ಕೃಷ್ಣನ ಆ ಅಲೌಕಿಕವಾದಂತಹ ದೇಹದಲ್ಲಿ ಒಂದಷ್ಟು ಪರಿವರ್ತನೆಗಳಾಗ್ತದೆ. ಅವನ ಅಂಗಾಂಗಗಳೆಲ್ಲ ದೇಹದ ಒಳಗಡೆ ಹೋಗ್ತದೆ, ಕಣ್ಣು ವಿಸ್ತೃತವಾಗ್ತದೆ, ದೇಹಕ್ಕೆ ಒಂದು ಬೇರೆ ಆದಂತಹ ಸುಂದರವಾದಂತಹ ರೂಪದಲ್ಲಿ ಕೃಷ್ಣ ಬಲರಾಮ ಸುಭದ್ರೆಯಲ್ಲಿ ಕಾಣಿಸಿಕೊಳ್ತಾರೆ. ಇದು ಕೃಷ್ಣನ ಅತ್ಯಂತ ಆನಂದಮಯವಾದಂತಹ ಒಂದು ರೂಪ. ಈ ರೂಪವನ್ನ ಬೇರೆ ಯಾರು ನೋಡ್ಲಿಲ್ಲ.
ಈಗ ನಮಗೆ ಗೊತ್ತಾಗ್ತದೆ, ನಮಗೇನಾದರೂ ಒಂದು ಸುದ್ದಿ, ಸಿಹಿ ಸುದ್ದಿ ಅಥವಾ ಕೆಟ್ಟ ಸುದ್ದಿ ಬಂದಾಗ ನಮ್ಮ ದೇಹದಲ್ಲಿ ಒಂದಷ್ಟು ಪರಿವರ್ತನೆ ಆಗ್ತದೆ. ಹ್ಮ್. ಹ್ಮ್. ಕಣ್ಣಿನಲ್ಲಿ ನೀರು ಬರೋದು, ಹೌದು. ಸಂತೋಷದ ಆನಂದ ಬಾಷ್ಪ, ಕಂಠ ಗದ್ಗದಿತವಾಗೋದು ಹ್ಮ್. ಅಲ್ವಾ, ಹ್ಮ್. ರೋಮಾಂಚನಗೊಳ್ಳೋದು, ಹ್ಮ್. ಒಬ್ಬೊಬ್ಬರು ಪ್ರಜ್ಞೆ ತಪ್ಪಿ ಬೀಳ್ತಾರೆ, ಹೌದು. ಸ್ತಂಭನ ಆಗೋದು, ಹ್ಮ್. ಸ್ವೇದನ ಅಂತ ಕರೀತಾರೆ, ಅಂದ್ರೆ ಬೆವರು ಬರೋದು. ಇದಕ್ಕೆ ಅಷ್ಟ ಸಾತ್ವಿಕ ವಿಕಾರ ಅಂತ ಕರೀತಾರೆ. ಭಕ್ತರು ಅತ್ಯಂತ ಉನ್ನತವಾದಂತಹ ಪ್ರೇಮವನ್ನು ಭಗವಂತನ ಜೊತೆ ಅನುಭವಿಸುವಾಗ, ಶ್ರೇಷ್ಠ ಭಕ್ತರು, ನಮ್ಮ ನಿಮ್ಮಂಥವರಲ್ಲ, ಶ್ರೇಷ್ಠ ಭಕ್ತರು ಆ ಒಂದು ಲೆವೆಲಿಗೆ ಹೋದಾಗ ಅವರು ಇದನ್ನು ಅನುಭವಿಸ್ತಾರೆ. ಅದಕ್ಕೆ ಅಷ್ಟ ಸಾತ್ವಿಕ ವಿಕಾರ. ಹೇಗೆ ನಾವು ಭಗವಂತನ ಅಂಶವಾಗಿ ಸಾಮಾನ್ಯ ಒಂದು ಜೀವಾತ್ಮಕ್ಕೆ ಕೂಡ ಹಾಗೆ ಬೇರೆ ಬೇರೆ ತರಹದ ದೇಹದಲ್ಲಿ ಪರಿವರ್ತನೆ ಆಗ್ತದೋ, ಹಾಗೆ ಪರಮಾತ್ಮನಲ್ಲಿ ಕೂಡ ಭಕ್ತರ ವಿರಹ, ಭಕ್ತರ ಒಂದು ಪ್ರೇಮವನ್ನು ನೆಮಿಸಿದಾಗ ಭಗವಂತನಲ್ಲೂ ಕೂಡ ಆ ಅಲೌಕಿಕ ಶರೀರದಲ್ಲಿ ಬಹಳವಾದ ಒಂದು ಪರಿವರ್ತನೆ ಆಯಿತು. ಆ ಪರಿವರ್ತನೆಯಲ್ಲಿ ಕೃಷ್ಣ, ಬಲರಾಮ, ಸುಭದ್ರ ಅತ್ಯಂತ ಸುಂದರವಾಗಿ ಕಂಡಂತೆ. ಅದನ್ನು ನೋಡಿದಂತಹ ನಾರದ ಋಷಿಗಳು ಕೇಳಿದ್ರಂತೆ, ಭಗವಂತ ಕೃಷ್ಣ, ನೀನು ಈ ರೂಪದಲ್ಲಿ ಅತ್ಯಂತ ಸುಂದರವಾಗಿ ಕಾಣ್ತಾ ಇದೀಯ. ಈ ರೂಪ ಎಲ್ಲರಿಗೂ ತುಂಬಾ ಎಲ್ಲರಿಗೂ ಕೃಪೆಯನ್ನ ನೀಡಲಿಕ್ಕೆ ನೀನು ಈ ರೂಪವನ್ನು ತಾಳಿದೀಯ. ಹಾಗಾಗಿ ನನ್ನೊಂದು ವಿನಂತಿ, ಈ ರೂಪದಲ್ಲಿ ನೀನು ಸದಾ ಸ್ಥಿತನಾಗಿ ಜಗತ್ತಿನಲ್ಲಿಲ್ಲ ಎಲ್ಲ ಜೀವಾತ್ಮಗಳಿಗೆ ಉದ್ಧಾರವನ್ನ ಮಾಡಬೇಕು ಅಂತ ನಾರದ ಮುನಿಗಳು ಒಂದು ಕೃಷ್ಣನಿಗೆ ವಿನಂತಿಯನ್ನ ಮಾಡ್ತಾರೆ. ಆ ವಿನಂತಿಗೋಸ್ಕರ ಕೃಷ್ಣ ಆಯ್ತು, ಮುಂದೊಂದು ದಿವಸ ನಾನು ಬರ್ತೀನಿ, ಈ ಒಂದು ರೂಪದಲ್ಲಿ ನಾನು ಬರ್ತೀನಿ ಅಂತ ಆಶ್ವಾಸನೆಯನ್ನ ಕೊಟ್ಟಿದ್ದ. ಆ ಆಶ್ವಾಸನೆಗೆ ಪೂರಕವಾಗಿ ಇವತ್ತು ಜಗನ್ನಾಥಪುರಿನಲ್ಲಿ ಅಲ್ಲಿ ಇಂದ್ರದ್ಯುಮ್ನ ಆ ಒಂದು ವಿಗ್ರಹವನ್ನ ಕೆತ್ತಬೇಕು ಅನ್ನುವ ಸಂದರ್ಭದಲ್ಲಿ ಆ ರೂಪದಲ್ಲಿ ಅಲ್ಲಿ ಜಗನ್ನಾಥ ಪ್ರಕಟಗೊಳ್ತಾನೆ ಅನ್ನೋದು ಇದಕ್ಕೂ ಅದಕ್ಕೂ ಇರುವಂತಹ ಆ ಒಂದು ಲಿಂಕ್. ಹಾಗಾಗಿ ಈಗ ಮುಂದೆ ಇಂದ್ರದ್ಯುಮ್ನ ಅದನ್ನ ಹಾಗೆ ಪ್ರತಿಷ್ಠಾಪನೆ ಮಾಡ್ತಾರ, ಮುಂದೆ ಏನಾಗುತ್ತೆ ಆ ಕಥೆನಲ್ಲಿ ಅಂತ. ಆಮೇಲೆ ಆ ಏನು ವಿಗ್ರಹ ಕೆತ್ತಿದರೆ ಅದು ಸಂಪೂರ್ಣವಾದ ರೂಪ, ಅಪೂರ್ಣವಾದ ರೂಪ ಅಲ್ಲ, ಅದು ಭಗವಂತನ ಸಂಪೂರ್ಣ ರೂಪವೇ, ಭಗವಂತನ ಪ್ರೇಮೋನ್ಮಾದಕ್ಕೆ ಒಳಗಾದಂತಹ ಅತ್ಯಂತ ಸುಂದರವಾದ ರೂಪ ಅಂತ ಅರಿತುಕೊಂಡಂತಹ ಇಂದ್ರದ್ಯುಮ್ನ ಮಹಾರಾಜರು ಅದನ್ನ ಬ್ರಹ್ಮದೇವರು ಕೂಡ ಬಂದು ಆ ಒಂದು ಜಗನ್ನಾಥ, ಬಲಭದ್ರ, ಸುಭದ್ರೇಯರನಲ್ಲಿ ವೈಭವೋಪೇತವಾಗಿ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ. ಅದರಿಂದ ಮುಂದೆ ಅಲ್ಲಿ ಬಹಳ ಆಚಾರ ವಿಚಾರ ಪದ್ಧತಿಗಳು, ಆ ಜಗನ್ನಾಥನನ್ನು ಹೇಗೆ ಆರಾಧಿಸಬೇಕು ಅನ್ನೋದನ್ನ ಮುಂದೆ ನಿರ್ಧರಿಸಿ ಆ ಮೂಲಕ ಆರಾಧನೆ ಶುರು ಆಗ್ತದೆ. ಇದು ಸತ್ಯಯೋಗ ಕಾಲದಲ್ಲಿ ನಡೆದತ್ತಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಇದರ ಪೂರ್ತಿ ಎಪಿಸೋಡ್ ಅನ್ನ ನೀವು ನೋಡಬಹುದು ಹಂಸ ವಸಿಷ್ಠ ಯೂಟ್ಯೂಬ್ ಚಾನೆಲ್ ಅಲ್ಲಿ ಹರಟೆ ವಿತ್ ಹಂಸ ಕಾರ್ಯಕ್ರಮದಲ್ಲಿ. ಇದೇ ತರದ ಸಣ್ಣ ವಿಡಿಯೋಸ್ನ, ಶಾರ್ಟ್ ಕ್ಲಿಪ್ಸ್ ನ ನೀವು ಇಷ್ಟಪಡ್ತೀರಾ ಅಂದ್ರೆ ಹರಟೆ ವಿತ್ ಹಂಸ ಕ್ಲಿಪ್ಸ್ ಅಲ್ಲಿ ಈ ತರದ ಕಂಟೆಂಟ್ ಅನ್ನ ನೀವು ಫಾಲೋ ಮಾಡಬಹುದು. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಮಸ್ಕಾರ.